ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರುತ್ತಲ್ಲ, ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ನಿಮ್ಮ ಅಕೌಂಟಿಗೆ ಇರುವ ATM ಕಾರ್ಡ್ ಇರುತ್ತಲ್ಲ, ಆ ಒಂದು ATM ಕಾರ್ಡ್ಗೆ ನೀವು ಬ್ಯಾಂಕಿಗೆ ಹೋಗದೆ ATMನಿಂದ ನೀವು ನಿಮ್ಮ ATM ಕಾರ್ಡ್ಗೆ ಪಿನ್ ನಂಬರನ್ನು ಜನರೇಟ್ ಮಾಡುವುದು ಹೇಗೆ ಅಥವಾ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿರುವಂತಹ ATM ಕಾರ್ಡ್ಗೆ ನೀವು ಪಿನ್ ನಂಬರನ್ನು ಜನರೇಟ್ ಮಾಡ್ಕೋಬೇಕಂದ್ರೆ ನೀವು ನಮ್ಮ ದೇಶದಲ್ಲಿರುವ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ATMಗೆ, ಅದು ನಮ್ಮ ದೇಶದಲ್ಲಿರುವ ಯಾವುದೇ ATMಗೆ ಹೋಗಿ ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಸಂಬಂಧಿಸಿದ ATM ಕಾರ್ಡ್ಗೆ ಪಿನ್ ನಂಬರನ್ನು ನೀವು ಜನರೇಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ATM ಹತ್ತಿರ ಹೋಗುವಾಗ ನೀವು ಆ ಒಂದು ಅಕೌಂಟ್ ಇರುತ್ತಲ್ಲ, ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇರುತ್ತಲ್ಲ, ನಿಮ್ಮ ಅಕೌಂಟ್ನಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕು. ಯಾವ ನಂಬರ್ ರಿಜಿಸ್ಟರ್ ಮಾಡಿರ್ತೀರಲ್ಲ ಆ ಒಂದು ನಂಬರನ್ನು ನೀವು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ATM ಕಾರ್ಡ್ನ ಕೂಡ ನೀವು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಫ್ರೆಂಡ್ಸ್, ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಸಂಬಂಧಿಸಿದ ATM ಕಾರ್ಡ್ ಮತ್ತು ಮೊಬೈಲ್ ನಂಬರನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದಲ್ಲಿರುವ ಯಾವುದೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ATMಗೆ ಹೋಗಿ ಅಲ್ಲಿ ನೀವು ನಿಮ್ಮ ಕಾರ್ಡನ್ನು ATMನಲ್ಲಿ ಇನ್ಸರ್ಟ್ ಮಾಡಿ. ಅಲ್ಲಿ ನೀವು ATM ಕಾರ್ಡನ್ನು ಇನ್ಸರ್ಟ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ನ್ಯೂ ATM ಪಿನ್ ಜನರೇಟ್ ಅಥವಾ ನ್ಯೂ ಪಿನ್ ಕ್ರಿಯೇಟ್ ಅಂತ ಇರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ATMನಲ್ಲಿ ಪಿನ್ ಜನರೇಟ್ ಅಥವಾ ಪಿನ್ ಕ್ರಿಯೇಟ್ ಅಂತ ಆಪ್ಷನ್ ಬರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಅಲ್ಲಿ ನಿಮಗೆ OTP ಜನರೇಟ್ ಮತ್ತು ವ್ಯಾಲಿಡ್ OTP ಅಂತ ಬರುತ್ತೆ. ನೀವಲ್ಲಿ ಮೇಲ್ಗಡೆ ಇರುವ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಕೆಳಗಡೆ ನಿಮಗೆ ಎಸ್ ಅಂತ ಇರುತ್ತೆ ಅಥವಾ ಕರೆಕ್ಟ್ ಅಂತ ಇರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಲು ಕೇಳುತ್ತೆ. ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಅಲ್ಲಿ ಕರೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಥವಾ ಎಸ್ ಅಂತ ಇರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಅಲ್ಲಿ ನೀವು ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ನಿಮ್ಮ ಮೊಬೈಲ್ಗೆ OTP ಬರ್ತಾ ಇದ್ದಾಗೆ ಆಟೋಮೆಟಿಕ್ ಆಗಿ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ನಿಮಗೆ OTP ಸೆಂಡ್ ಅಂತ ಒಂದು ಮೆಸೇಜ್ ಕೂಡ ತೋರಿಸುತ್ತೆ ನಿಮಗೆ ATMನಲ್ಲಿ. ಆ ನಂತರ ನೀವು ATMನಿಂದ ನಿಮ್ಮ ಕಾರ್ಡನ್ನು ಹೊರಗಡೆ ತೆಗೆಯಿರಿ. ಹೊರಗಡೆ ತೆಗೆದ ಮೇಲೆ ಮತ್ತೊಮ್ಮೆ ನೀವು ನಿಮ್ಮ ATM ಕಾರ್ಡನ್ನು ಆ ಒಂದು ಮಷಿನ್ನಲ್ಲಿ ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಿದ ಮೇಲೆ ಫ್ರೆಂಡ್ಸ್, ಅಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಮತ್ತೆ ಮೇಲ್ಗಡೆ ಪಿನ್ ಜನರೇಟ್ ಅಂತ ಇರುತ್ತೆ, ಕೆಳಗಡೆ ವ್ಯಾಲಿಡ್ OTP ಅಂತ ಇರುತ್ತೆ. ನೀವು ಕೆಳಗಡೆ ಇರುವ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾಗೆ ಅಲ್ಲಿ ನಿಮಗೆ OTPನ ಎಂಟರ್ ಮಾಡಲು ಕೇಳುತ್ತೆ. ನಿಮ್ಮ ಮೊಬೈಲ್ಗೆ OTP ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಒಂದು OTPನ ಅಲ್ಲಿ ನೀವು ಎಂಟರ್ ಮಾಡಿ. OTPನ ಎಂಟರ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಕ್ರಿಯೇಟ್ ನ್ಯೂ ಪಿನ್ ಅಂತ ಆಪ್ಷನ್ ಬರುತ್ತೆ. ನಿಮ್ಮ ATM ಕಾರ್ಡ್ಗೆ ಪಿನ್ ನಂಬರ್ ಸೆಟ್ ಮಾಡ್ಕೋಬೇಕಲ್ಲ, ನೀವು ನಿಮ್ಮ ATM ಕಾರ್ಡ್ಗೆ ಯಾವ ಪಿನ್ ನಂಬರನ್ನು ಸೆಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರಲ್ಲ ಆ ಒಂದು ನಂಬರನ್ನು ಅಲ್ಲಿ ನೀವು ಎಂಟರ್ ಮಾಡಿ. ಆ ನಂತರ ಮತ್ತೊಮ್ಮೆ ಅಲ್ಲಿ ನಿಮಗೆ ಎಂಟರ್ ಪಿನ್ ಅಂತ ತೋರಿಸುತ್ತೆ. ಈಗ ನೀವು ಮೊದಲು ಪಿನ್ ನಂಬರನ್ನು ಎಂಟರ್ ಮಾಡಿರ್ತೀರಲ್ಲ ಅದೇ ನಂಬರನ್ನು ಮತ್ತೊಮ್ಮೆ ಅಲ್ಲಿ ನೀವು ಎಂಟರ್ ಮಾಡಿ. ನೀವಲ್ಲಿ ನಿಮ್ಮ ATM ಕಾರ್ಡ್ ಪಿನ್ನ ಎಂಟರ್ ಮಾಡ್ತಾ ಇದ್ದಾಗೆ ನಿಮ್ಮ ATM ಕಾರ್ಡ್ಗೆ ಪಿನ್ ನಂಬರ್ ಸೆಟ್ ಆಗುತ್ತೆ. ಫ್ರೆಂಡ್ಸ್, ನೀವು ಕೊನೆಯದಾಗಿ 2 ಬಾರಿ 6 ನಂಬರ್ಗಳನ್ನು ಎಂಟರ್ ಮಾಡಿರ್ತೀರಲ್ಲ ಅದೇ ನಿಮ್ಮ ATM ಕಾರ್ಡ್ ಪಿನ್ ನಂಬರ್ ಆಗಿರುತ್ತೆ. ಅದನ್ನು ನೀವು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಬ್ಯಾಂಕಿಗೆ ಹೋಗದೆ ATM ಮುಖಾಂತರವೇ ನೀವು ನಿಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಸಂಬಂಧಿಸಿದ ATM ಕಾರ್ಡ್ಗೆ ಪಿನ್ ನಂಬರನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.